ರೇವತಿ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೀವನದ ಜರ್ನಿ ಒಂದು ದೊಡ್ಡ ಮಾರ್ಗದರ್ಶನ. ನಾನು 10ನೇ ಮಗಳು. ಆಕ್ಚುಲಿ ನಾನು ಬೇಡ ಇತ್ತು ಮನೆಗೆ, ಬಂಡಿ ಹುಟ್ಬಿಟ್ಟೆ. ಸಂಗೀತ ಹೇಳ್ಕೊಡ್ತಾ ಇದ್ದೆ. ಯಾರು ಹೇಳಿದ್ರು ನಂಗೆ ಫ್ಲವರ್ ಬಿಸ್ನೆಸ್ ಅಲ್ಲಿ ಬಹಳ ದುಡ್ಡಿದೆ. ಆ ಒಂದು ಹೂವಿಂದ ಪೇಪರ್ ಹಾಕೋ ಹುಡುಗರು, ಹಾಲ್ ಪ್ಯಾಕೆಟ್ ಹಾಕ್ತಿದ್ದ ಹುಡುಗರು ಎಲ್ಲಾನು ಐ ಮೇಡ್ ದಮ್ ಆಂಟರ್ಪ್ರನರ್. ಎಲ್ಲ ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. 26 ಸ್ವಿಮ್ಮಿಂಗ್ ಪೂಲ್ ಕಟ್ಟಿದೀನಿ ನಾನು. ಪೇವರ್ಸ್ ಮಾಡಿದೀನಿ, ಗ್ರಾನೈಟ್ ವರ್ಕ್ ಮಾಡಿದೀನಿ, ವಾಟರ್ ಬಾಡೀಸ್ ಮಾಡಿದೀನಿ, ಫೌಂಟೇನ್. ಒಬ್ಳು ಆರ್ಕಿಟೆಕ್ಟ್ ಬಹಳ ಕೋಪ ಬಂದು ನನ್ನ ಮೇಲೆ ಬೇಡ ಸ್ಕೂಲ್ ನ ಟಾಯ್ಲೆಟ್ ಕಟ್ತೀನಿ ಅಂತ ಹೋಗಿ ಡಿಜಿಟಲೈಸ್ ಸ್ಕೂಲ್ ಮಾಡಿದೀನಿ. ನೀವು ಈ ವಯಸ್ಸಲ್ಲಿ ಇಷ್ಟೆಲ್ಲ ಮಾಡ್ತೀರಾ? ನಾ ಎಲ್ಲೇ ಅಯ್ಯೋ ಬಿಟ್ಟಾಕಮ್ಮ, ನಾನು ಮಾತಾಡ್ತಿದ್ದೀನಲ್ಲ, ಈ ತರ ಯಾರು ಮಾತಾಡಕ್ಕಾಗತ್ತೆ ಗೊತ್ತಾ? 3ನೇ ಕ್ಲಾಸಲ್ಲಿ ಇದ್ದಾಗ ನಂಗೆ ತಮ್ಮ ಬೇಕು ನೋಡು, ನಾ ಹೊಟ್ಟೆಲಿರೋ ಪಾಪು ನಿಂದು, ನೀ ನಂದು. ನಿತಿನಾದ್ರೂ ಅಟ್ಲೀಸ್ಟ್ ಪರವಾಗಿರ್ಲಿಲ್ಲ. ನಿಖಿಲ್ ಇನ್ನು ಟೀಚರ್ ಗೋಡೆ ಕಡೆಗೆ ತಿರ್ಕೊಂಡ್ರೆ ನಿಖಿಲ್ ಬರ್ರ ಅಂತ ಓಡೋಗಿ ಅಣ್ಣನ ಕ್ಲಾಸ್ ಹೋಗೋದು. ಪ್ರಿನ್ಸಿಪಾಲ್ ಕರೆದು ಬಿಟ್ಟು ಒಬ್ಬ ಮಗನಾದ್ರೂ ಈ ಸ್ಕೂಲಿಂದ ಕರ್ಕೊಂಡೋಗಿ ದಮ್ಮ ಯಾಕಣೋ ಓದೋ ಇಲ್ಲಮ್ಮ, ನಾನು ಮ್ಯಾಚ್ ನೋಡುತ್ತು ಭಯಪಟ್ಟು. ಇವಾಗ ನನ್ನ ಮಕ್ಕಳೇ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇಷ್ಟು ಪ್ರತಿಭೆ ಇದೆ ಅಂತ ಗೊತ್ತಾಗಿದ್ದು ಹೇಗೆ ಹೇಳಿ? ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಇಟ್. ಇಟ್ ಇಸ್ ನನ್ ಆಫ್ ದೇರ್ ಎನಿಬಡೀಸ್ ಬಿಸ್ನೆಸ್. ಹೊರಗಡೆ ಚೀಟ್ ಮಾಡ್ತಾರೆ, ಮೋಸ ಮಾಡ್ತಾರೆ, ಕೆಟ್ಟ ಜನಗಳಿದ್ದಾರೆ ಅಂತಾನೆ ಗೊತ್ತಿರಲಿಲ್ಲ. ಇವಳು ಯೂಸ್ಲೆಸ್, ಇವಳಿಗೆ ಕ್ಯಾಲ್ಕುಲೇಷನ್ ಬರಲ್ಲ, ಅವಳ ಮಕ್ಳನ್ನ ಓದಿಸ್ತಾ ಇಲ್ಲ ಕರೆಕ್ಟ್ ಆಗಿ, ಈ ಬೆಳಗ್ಗೆ ಸ್ನಾನ ಮಾಡಲ್ಲ, ಅದಕ್ಕೆ ನಿನ್ ಮಕ್ಳು ಇದು ಮಾಡಲ್ಲ. ಕಡೆಗೆ ನಾನು ಐ ವಾಸ್ ಆಲ್ಸೋ ಡಿಪ್ರೆಸ್ಡ್. ತುಂಬಾ ಕಷ್ಟಪಟ್ಟಿದ್ದೀನಿ. ಕಷ್ಟ ಎಷ್ಟಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಟೈಮ್ ನಾನು ನನ್ನ ಸೊಸೆಯನ್ನ ಹೊಡೆದಾಗ ಒಳಗಡೆಯಿಂದ ರೂಮರ್ಸ್ ಇತ್ತು. ಕ್ಯಾನ್ಸರ್ ಹೆಸರಿದೆಯಲ್ಲ, ಅದೇ ನಮ್ಮನ್ನ ಅಲರ್ಸ್ಬಿಡುತ್ತೆ. ಕಿರ್ಚಿ ಅಳೋಣ ಅನ್ನೋ ತರ. ನನಗೆ ಏನಾದ್ರೂ ಮನಸ್ಸಿದ್ರೆ ಏನಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ.